ಈಗಾಗಲೇ ಟೈಗರ್ ಆಪರೇಷನ್ ನಡೀತಾ ಇದೆ ಸೆರೆ ಹಿಡಿಯೋದಕ್ಕೆ ಅಂತ ನಂಜದೇವನಪುರದಲ್ಲಿ 5 ಹುಲಿಗಳಿರೋದ್ರ ಬಗ್ಗೆ ಫೋಟೋ ಲಭ್ಯವಾಗಿದೆ. ಹುಲಿಗಳ ಓಡಾಟದಿಂದ ರೈತರು ಕಂಗೆಟ್ಬಿಟ್ಟಿದ್ದಾರೆ. ಹೀಗಾಗಿ ಸೆರೆ ಹಿಡೀರಿ ಅಂತ ಮನವಿ ಮಾಡಿದ್ರು. ಈಗ ಆ ಕಾರ್ಯಾಚರಣೆ ನಡೀತಾ ಇದೆ. 5 ಹುಲಿಗಳಿರುವ ಎಕ್ಸ್ಕ್ಲೂಸಿವ್ ಫೋಟೋ ಪವರ್ ಟಿವಿಗೆ ಲಭ್ಯವಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆದಂತಹ ಹುಲಿಗಳ ಫೋಟೋ ಒಂದರ ಮೇಲೊಂದು ಮಲಗಿರುವ 5 ಹುಲಿಗಳ ಫೋಟೋ ಲಭ್ಯವಾಗಿದೆ. ಕಲ್ಲು ಕ್ವಾರಿಯಲ್ಲಿಯೇ 5 ಹುಲಿಗಳು ಮಲಗಿದ್ದಾವೆ. ಆ ದೃಶ್ಯ ಸರಿಯಾಗಿದೆ. ಚಾಮರಾಜನಗರ ತಾಲೂಕಿನ ನಂಜದೇವಪುರ ಗ್ರಾಮದಲ್ಲಿ ಹುಲಿಗಳು ಪ್ರತ್ಯಕ್ಷ ಆಗಿರುವಂತದ್ದು. ಗುಂದಿತೋಟ ಪ್ರದೇಶದ ಜಿ ಪ್ರಕಾಶ್ ಎಂಬುವರಿಗೆ ಸೇರಿದಂತ ಜಾಗ ಇದು. ಈ ಜಾಗದಲ್ಲಿ 5 ಹುಲಿಗಳು ಇರೋದ್ರ ಬಗ್ಗೆ ಫೋಟೋ ಸಿಕ್ಕಿದೆ. ಈಗಾಗಲೇ ಈಗಲ್ ಡ್ರೋನ್ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚುತ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು. ನೋಡಿ, ಅದೇ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು 5 ಹುಲಿಗಳು ಒಟ್ಟಾಗಿ ಮಲ್ಕೊಂಡಿದ್ದಾವೆ, ಒಂದ್ರ ಮೇಲೆ ಒಂದು. ಆ ಫೋಟೋ ಈಗ ಪವರ್ ಟಿವಿಗೆ ಲಭ್ಯವಾಗಿದೆ, ಗಮನಿಸ್ತಾ ಇದ್ದೀರಿ. ಹುಲಿಗಳ ಕಾಟದಿಂದಾಗಿ ಪಾಪ ರೈತರು ಕಂಗೆಟ್ಬಿಟ್ಟಿದ್ದಾರೆ. ಜೊತೆಗೆ ವ್ಯಾಘ್ರಗಳ ದಾಳಿಯೂ ಕೂಡ ಇತ್ತೀಚೆಗೆ ಹೆಚ್ಚಾಗಿತ್ತು. ಹಸು, ಮೇಕೆ ಸೇರಿದಂತೆ ಜನರನ್ನು ಕೂಡ ಬಲಿ ತೆಗೆದುಕೊಂಡಿದ್ವು ಹುಲಿಗಳು. ಈಗ ಆ ಹುಲಿಗಳನ್ನ ಸೆರೆ ಹಿಡಿಯೋದಕ್ಕೆ ಮನವಿ ಮಾಡಿಕೊಂಡಿದ್ರು ರೈತರು. ನೋಡಿ, ಈಗಲ್ ಡ್ರೋನ್ ಕ್ಯಾಮೆರಾದ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ಚಾಮರಾಜನಗರದಲ್ಲಿ ಅನೇಕ ಹುಲಿಗಳು ಕಾಣಿಸ್ಕೊಳ್ತಾ ಇದ್ವು ಅನ್ನೋ ಕಾರಣಕ್ಕೆ ಈಗ 5 ಹುಲಿಗಳು ಒಟ್ಟೊಟ್ಟಿಗೆ ಇರೋದ್ರ ಬಗ್ಗೆ ಫೋಟೋವೇ ಸಿಕ್ಕಿದೆ. ಹಾಗಾಗಿ ರೈತರಿಗೆ ಈಗ ಆತಂಕ ಹೆಚ್ಚಾಗಿದೆ. ಆ ಹುಲಿಗಳನ್ನ ಸೆರೆ ಹಿಡಿಯೋವರೆಗೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಯಾವಾಗ ಎಲ್ಲಿ ಬೇಕಿದ್ರೂ ಹುಲಿ ಬರಬಹುದು, ದಾಳಿ ಮಾಡಬಹುದು ಅಂತ. ನೋಡಿ, ರೈತರು ಜಮೀನುಗಳಲ್ಲಿ ಹಸುಗಳನ್ನ ಕಟ್ಟೋದು ಅಥವಾ ದನಗಳನ್ನ ಮೇಯೋಕ್ ಬಿಡೋದು ಇದೆಲ್ಲ ಸಹಜ. ಆದ್ರೆ ಈ ಹುಲಿಗಳು ಕಾಡಿನಿಂದ ನಾಡಿಗೆ ಬರ್ತಾ ಇರುವಂತ ಘಟನೆಗಳು ಹೆಚ್ಚಾಗ್ತಾ ಇವೆ ಇತ್ತೀಚೆಗೆ. ಹೀಗಾಗಿ ಮಾನವ ಹಾಗೂ ಕಾಡು ಪ್ರಾಣಿಗಳ ನಡುವಿನ ಆ ಸಂಘರ್ಷ ಏನಿದೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಹೀಗಾಗಿನೇ ಚಾಮರಾಜನಗರದಲ್ಲಿ ಆಗಾಗ ವ್ಯಾಘ್ರಗಳು ಕಾಣಿಸ್ಕೊಳ್ತಾ ಇವೆ. ಮತ್ತೆ ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ತಿವೆ, ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಿವೆ. ರೈತರು ನೀರು ಹಾಯಿಸೋದಕ್ಕೆ ಹೋದ್ರೆ ಜಮೀನಿಗೆ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಬಲಿ ಪಡ್ಕೊಳ್ತಾ ಇವೆ. ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದ್ವು. ಈಗ ಅರಣ್ಯ ಅಧಿಕಾರಿಗಳು ಸ್ಪೆಷಲ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈಗಲ್ ಡ್ರೋನ್ ಕ್ಯಾಮ್ರಾದ ಮೂಲಕ 2 ಪಡೆಗಳು 2 ಟೀಮ್ ಅನ್ನ ಮಾಡಿಕೊಂಡು ಕೆಲವರು ಡ್ರೋನ್ ಕ್ಯಾಮ್ರಾದಲ್ಲಿ ಎಲ್ಲಿ ಹುಲಿಗಳಿದಾವೆ ಅನ್ನೋದನ್ನ ಪತ್ತೆ ಹಚ್ತಾ ಇದ್ರೆ, ಇನ್ ಕೆಲವರು ಹುಲಿಗಳ ಓಡಾಟದ ಜಾಗದಲ್ಲಿ ದೊಣ್ಣೆ ಹಿಡಿದು ಒಂದಷ್ಟು ಅಸ್ತ್ರಗಳನ್ನ ಹಿಡ್ಕೊಂಡು ಕಾಯ್ತಾ ಇದ್ರು. ಈಗ 5 ಹುಲಿಗಳು ಇರೋದ್ರ ಬಗ್ಗೆ ಫೋಟೋ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್. ಶ್ರೀನಿವಾಸ್, ಈಗ ಚಾಮರಾಜನಗರದಲ್ಲಿ ನಡೀತಾ ಇರುವಂತಹ ಹುಲಿ ಕಾರ್ಯಾಚರಣೆ ಏನಿದೆ ನಿಜಕ್ಕೂ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋದಾದ್ರೆ ಬಹಳ ಆಕ್ಟಿವ್ ಆಗಿ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ 5 ಹುಲಿಗಳಿರೋದ್ರ ಬಗ್ಗೆ ಕೂಡ ಫೋಟೋ ಸಿಕ್ಕಿದೆ. ಇನ್ನೇನ್ ಡೀಟೇಲ್ಸ್ ಇದೆ? ಹುಲಿ ಸೆರೆ ಹಿಡಿಯೋದು ಯಾವಾಗ? ಏನಂತಂದ್ರೆ ಇದು ಚಾಮರಾಜನಗರ ಜಿಲ್ಲೆ ಏನು 5 ಹುಲಿ ಒಂದೇ ಕಡೆ ಏನೋ ಪ್ರತ್ಯಕ್ಷವಾಗಿದ್ದು, ಆ ಹುಲಿ ಬರೀ ಒಂದು ರೈತರ ಒಂದು ಸಿಸಿ ಕ್ಯಾಮೆರಾ ಸಿಕ್ಕಿತ್ತು. ಅದರ ನಂತರ ಅವರು ಕಾರ್ಯಾಚರಣೆ ಮಾಡಿದಾಗ 1 ಹುಲಿ ಮಾತ್ರ ಒಂದು ಡ್ರೋನ್ ಕ್ಯಾಮೆರಾ ಸಿಕ್ಕಿತ್ತು. ಆದ್ರೆ ಈಗ ನಾವು ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ ನಮ್ಗೆ. ಆ ಫೋಟೋದಲ್ಲಿ ಅದರ 5 ಮರಿಗಳು ಸಹ ಹುಲಿ ಜೊತೆ ಇರ್ತಕ್ಕಂಥದ್ದು ಒಂದು ಎಕ್ಸ್ಕ್ಲೂಸಿವ್ ಸಿಕ್ಕಿದ್ದು. ಅವ್ರಿಗೆ ಇನ್ನೂ ಕೂಡ ಒಂದೇ ಕಡೆ ಹುಲಿಗಳು ಒಟ್ಟಿಗೆ 5 ಇರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಈಗ ಕನ್ಫರ್ಮ್ ಓಕೆ, ನೋಡಿ, ನಂಜದೇವಪುರ ಚಾಮರಾಜನಗರದಲ್ಲಿ ಇರುವಂತ ಈ ಒಂದು ಜಾಗದಲ್ಲಿ 5 ಹುಲಿಗಳು ಪ್ರತ್ಯಕ್ಷ ಆಗಿರೋದು. ಅಂದ್ರೆ ಬೇಟೆಯಾಡಿ ಬಂದು ಆರಾಮಾಗಿ ರಿಲ್ಯಾಕ್ಸೇಷನ್ ಮೂಡಲ್ಲಿ ಇರುವಂತ ಹುಲಿಗಳು. ಆ ಒಂದು ಫೋಟೋ ಈಗ ಲಭ್ಯವಾಗಿದೆ. ಬಟ್ ಈ ಹುಲಿಗಳ ಬಾಯಿಗೆ ಸಿಲುಕ್ತಾ ಇರೋದು ಅಮಾಯಕ ಜೀವಗಳು. ರೈತರಿರ್ಬೋದು ಅಥವಾ ಮೂಕ ಪ್ರಾಣಿಗಳಿರ್ಬೋದು, ತಮ್ಮ ಒಂದು ಜೀವನ ಆಧಾರಕ್ಕೆ ಅಂತ ಇಟ್ಕೊಂಡಿರುವಂತ ಹಸು ಇರ್ಬೋದು, ಇಂಥವು ಬಲಿ ಆಗ್ತಾ ಇವೆ. ಹಾಗಾಗಿ ವ್ಯಾಘ್ರಗಳನ್ನ ಹಿಡಿದು ಕಾಡಿಗೆ ಬಿಡಬೇಕು, ಸುರಕ್ಷಿತ ಪ್ರದೇಶಕ್ಕೆ ಬಿಡಬೇಕು ಅನ್ನೋದು ಈಗ ರೈತರ ಮನವಿ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಅದೇ ರೀತಿಯಲ್ಲಿ ಚಾಮರಾಜನಗರ ಜಿಲ್ಲೆ 3 ಕಡೆ ಹುಲಿಗಳು ಪ್ರತ್ಯಕ್ಷವಾಗಿದ್ದು ಕಳೆದ 2-3 ದಿನದಿಂದ. ಆದರೆ ಈಗ ಏನು ನಂಜದೇವಪುರದಲ್ಲಿ ಒಂದೇ ಕಡೆ 5 ಹುಲಿ ಏನು ಪ್ರತ್ಯಕ್ಷವಾಗಿದ್ದು, ಆ 5 ಹುಲಿ ಹಿಡಿಯೋ ಕಾರ್ಯಾಚರಣೆಯಲ್ಲಿ ಫಾರೆಸ್ಟ್ನವರು ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆ ಸ್ಥಳಕ್ಕೆ ಈಗ MLA ಅವರು ಸಹ ಬಂದಿದ್ದಾರೆ. MLA ಅವರು ಖುದ್ದು ಈ ಒಂದು ಜಾಗವನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲೇನೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಮತ್ತೆ ಅವ್ರು ಏನೇನು ರೀತಿ 5 ಹುಲಿಗಳ ಸೆರೆ ಕಾರ್ಯಾಚರಣೆ ನಡೀತಾ ಇದೆ. ದುಬಾರಿಯಿಂದ 2 ಆನೆಗಳನ್ನ ಕರೆ ತಂದಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಹುಲಿ ಸೆರೆಗೆ ಲಕ್ಷ್ಮಣ ಈಶ್ವರ್ ಹೆಸರಿನ 2 ಆನೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ.
ನಂಜಯದೇವನಪುರದ ಕಲ್ಲು ಕ್ವಾರಿಯಲ್ಲಿ ಮಲಗಿರುವಂತ 5 ಹುಲಿಗಳು ಒಂದರ ಹಿಂದೆ ಒಂದರಂತೆ ಆರಾಮಾಗಿ 5 ಹುಲಿಗಳು ಅಲ್ಲೇ ಬೀಡ್ಬಿಟ್ಟಿವೆ. ಅವುಗಳನ್ನ ಸೆರೆ ಹಿಡಿಯೋದಕ್ಕೆ ಅಂತ ದುಬಾರಿಯಿಂದ 2 ಆನೆಗಳನ್ನ ಕರೆತರಲಾಗಿದೆ. ಲಕ್ಷ್ಮಣ್ ಮತ್ತು ಈಶ್ವರ್ ಅಂತ ಇವು ಸಾಕಾನೆಗಳು. ಇವುಗಳ ಮೂಲಕ ಕಾರ್ಯಾಚರಣೆ ಮಾಡಲಾಗುತ್ತೆ, ಹುಲಿಗಳನ್ನ ಸೆರೆ ಹಿಡಿಯಲಾಗುತ್ತೆ. ಈ ಹಿಂದೆ ಕೂಡ ಅನೇಕ ಬಾರಿ ಕಾಡಾನೆಗಳನ್ನ ಬಳಸಿಕೊಂಡು ಹುಲಿ ಕಾರ್ಯಾಚರಣೆ ಮಾಡಿರೋದನ್ನ ನೀವು ಗಮನಿಸಿದ್ದೀರಿ, ಯಶಸ್ವಿ ಆಗಿದ್ದು ಉಂಟು. ಇದೇ ರೀತಿ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅರ್ಜುನ ಆನೆ ಸಾವನ್ನಪ್ಪಿದ್ದು ಕೂಡ ನಿಮ್ಗೆ ನೆನಪಿದೆ. ಈಗ 5 ಹುಲಿಗಳು ಇರುವಂಥದ್ದು ನಂಜಯದೇವಪುರ ಜಾಗದಲ್ಲಿ, ಅಲ್ಲಿ ಈಗ ಕಾರ್ಯಾಚರಣೆ. ಇನ್ನು ನಮ್ಮ ಚಾಮರಾಜನಗರದ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜಿಲ್ಲೆ ನಂಜಾದೇವನಪುರದಲ್ಲಿ 5 ಹುಲಿಗಳು ಪ್ರತ್ಯಕ್ಷವಾಗಿರೋ ಹಿನ್ನೆಲೆಯಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ, ಅದಕ್ಕೆ 2 ಆನೆಗಳನ್ನ ಕೂಡ ದುಬಾರಿಯಿಂದ ಕರೆಸ್ಕೊಳ್ಳಲಾಗಿದೆ. ಈಗ ಒಂದು ಈಶ್ವರ್ ಮತ್ತು ಒಂದು ಲಕ್ಷ್ಮಣ್ ಅಂತಕ್ಕಂಥ 2 ಹುಲಿಯನ್ನು 2 ಆನೆಗಳನ್ನು ಈಗ ಈ ನಂಜಾದೇವನಪುರಕ್ಕೆ ಈಗ ತರಿಸ್ಕೊಳ್ಳಲಾಗಿದೆ. ಅದ್ರ ಜೊತೆ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ಸಿದ್ಧಪಡಿಸ್ಕೊಂಡು ಏನೀಗ ಹುಲಿಯ ಸೆರೆಗೆ ಒಂದು ಕಾರ್ಯಾಚರಣೆ ಮುಂದಾಗಿದೆ ಅಂತ ಹೇಳ್ಬೋದಾಗಿದೆ. ನಾವು ನೋಡ್ತಾ ಇದ್ದೀವಿ ನೋಡಿ, ಈಗ ದುಬಾರಿಯಿಂದ ಬಂದಂಥ 2 ಆನೆಗಳು ಈಶ್ವರ ಮತ್ತು ಲಕ್ಷ್ಮಣ ಎಂಬ ಆನೆಗಳನ್ನ ಸಿಬ್ಬಂದಿಗಳು ಈಗ ಸುರಕ್ಷಿತ ಜಾಗಕ್ಕೆ ಕರ್ಕೊಂಬರೋ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಈಗಷ್ಟೇ ಬಂದು ಇಳಿದಿರ್ತಕ್ಕಂಥದ್ದು. ಇವು ನಂತರ ಆ ಒಂದು ಅಂದರೆ ಸ್ಥಳಕ್ಕೆ ಈಗ ಹುಲಿ ಎಲ್ಲಿದೆ ಆ ಸ್ಥಳಕ್ಕೆ ಅವರು ಅದನ್ನು ಅವೆರಡನ್ನೂ ಕೂಡ ಅಲ್ಲಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಇಲ್ಲಿ ಬಂದು ಒಂದು ಲಾರಿ ಮುಖಾಂತರ ದುಬಾರಿಯಿಂದ ಬಂದು ಇಳಿಸ್ಕೊಂಡಿರ್ತಕ್ಕಂಥದ್ದು, ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಾವುತರು ಮತ್ತು ಸಿಬ್ಬಂದಿಗಳನ್ನ ಕೂಡ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗಷ್ಟೇ ಬಂದಿರೋದ್ರಿಂದ ನೆಕ್ಸ್ಟು ಅವರು ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಇದ್ರ ನಂತರ ಅವರು ಒಂದು ಕಾರ್ಯಾಚರಣೆಗೆ ಹಿಡಿತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಈಗ ಏನು ಈ 5 ಹುಲಿಗಳು ಏನು ಪ್ರತ್ಯಕ್ಷವಾಗಿ ಜನರ ನಿದ್ದೆಗೆಡಿಸಿದೆ, ಆ ಒಂದು ಕಾರ್ಯಾಚರಣೆಗೆ ಈ ಆನೆಗಳನ್ನ ಬಳಕೆ ಮಾಡ್ಕೊಳ್ಳೋ ಮೂಲಕ ಒಂದು ಕಡೆ ಡ್ರೋನ್ ಕ್ಯಾಮ್ರಾ ಆದರೆ ಒಂದು ಕಡೆ ಆನೆಗಳನ್ನ ಬಳಕೆ ಮಾಡಿಕೊಂಡು ಮತ್ತು ತಜ್ಞರ ಬರುವಿಕೆಗೆ ಕಾಯ್ತಾ ಇದ್ದಾರೆ. ಇವೆಲ್ಲವನ್ನು ಒಟ್ಟಾರೆಯಾಗಿ ಒಂದು ಕಾರ್ಯಾಚರಣೆ ಮಾಡುವ ಮೂಲಕ ಹುಲಿ ಸೆರೆಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ. ಚಾಮರಾಜನಗರ ಜಿಲ್ಲೆ 3 ಕಡೆ ಹುಲಿಗಳು ಪ್ರತ್ಯಕ್ಷವಾಗಿದ್ದು ಕಳೆದ 2-3 ದಿನದಿಂದ. ಆದರೆ ಈಗ ಏನು ನಂಜಾದೇವನಪುರದಲ್ಲಿ ಒಂದೇ ಕಡೆ 5 ಹುಲಿ ಏನು ಪ್ರತ್ಯಕ್ಷವಾಗಿದ್ದು, ಆ 5 ಹುಲಿ ಹಿಡಿಯೋ ಕಾರ್ಯಾಚರಣೆಯಲ್ಲಿ ಫಾರೆಸ್ಟ್ನವ್ರು ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆ ಸ್ಥಳಕ್ಕೆ ಈಗ MLA ಅವರು ಸಹ ಬಂದಿದ್ದಾರೆ. MLA ಅವರು ಖುದ್ದು ಈ ಒಂದು ಜಾಗವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ. ಇಲ್ಲೇ ಏನೇನು ಕ್ರಮ ಕೈಗೊಂಡಿದ್ದಾರೆ ಮತ್ತು ಅವ್ರು ಏನೇನು ರೀತಿ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ ಮತ್ತು CM ಜೊತೆ ಖುದ್ದು ಇಲ್ಲೇ ಮಾತಾಡಿದ್ದಾರೆ, ಅದನ್ನು ಅವರನ್ನೇ ಪ್ರಶ್ನೆ ಕೇಳೋಣ. ಸರ್, ಏನೇನು ಇದು ಮಾಡಿದ್ರು ಸರ್? ಈಗ ಇಲ್ಲಿ ನಮ್ಮ ನಂಜನಗೂಡು ಪಕ್ಕದಲ್ಲಿ ಇರ್ತಕ್ಕಂಥ ಮೀರಪುರ ಪಕ್ಕದಲ್ಲಿ ಇರ್ತಕ್ಕಂಥ ರೈತರ ಜಮೀನು ಭಾಗದಲ್ಲಿ ಮತ್ತು ಕರಿಕಲ್ ಭಾಗದಲ್ಲಿ ಸುಮಾರು ಒಂದು 4 ವರ್ಷದಿಂದ ಒಂದು ಹುಲಿ ಇದೆ ಅಂತ ಮಾತ್ರ ಗೊತ್ತಾಗಿತ್ತು. ಅದು ಇಲ್ಲೆಲ್ಲ ಅಡ್ಡಾಡ್ತಿತ್ತು. ಬಹುಶಃ ಅದು ಯಾವುದೇ ಮನುಷ್ಯನಿಗೆ ತೊಂದರೆಯನ್ನು ಕೊಟ್ಟಿಲ್ಲ. ಆದರೆ ಅದು ಹಸುಗಳು, ಹಂದಿಗಳು, ನವಲು ಇಂಥ ಪ್ರಾಣಿಗಳನ್ನೆಲ್ಲ ಹೊಡೆದಾಕಿದೆ. ಹಾಗಾಗಿ ಮುನ್ನೆ ನನ್ನ 4-5 ದಿವಸದಿಂದ ಈಚೆಗೆ ಅದು 5 ಹುಲಿಗಳೇನು ಪತ್ತೆಯಾಗಿದೆ. ಅಂದರೆ 5 ಹುಲಿಗಳು 4 ಮರಿಗಳನ್ನ ಅದು ಇದಿದೆ. ಒಂದೊಂದು ಹುಲಿಗೆ 4 ಮರಿಗಳಿಗೂ 1 ವರ್ಷ ಆಗಿದೆ. ಸೇರಿ ಒಟ್ಟಾರೆ 5 ಇದ್ದಾವೆ. ಹಾಗಾಗಿ ಜನ ಬೆಚ್ಚಿ ಬಿದ್ದು ಯಾರೂ ಊರನ್ನು ಬಿಟ್ಟು ತಮ್ಮ ಜಮೀನುಗಳು ಬರುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅವರು ಅರಣ್ಯ ಇಲಾಖೆ ತರಲಾಗಿ ಅರಣ್ಯ ಇಲಾಖೆ ಇಮಿಡಿಯೇಟಾಗಿ ಅವ್ರು ಡ್ರೋನ್ ಮುಖಾಂತರ ಅವರು ಪತ್ತೆ ಹಚ್ಚಿ 5 ಹುಲಿಗಳು ಸಹಜ ಅನ್ನೋದು ಗೊತ್ತಾಗಿದೆ. ಇದಿಷ್ಟು MLA ಅವರ ಮಾತಾಗಿದೆ. ಈಗ ಅವರು ಈಗ CM ಜೊತೆ ಆಗಲಿ, ಮಿನಿಸ್ಟರ್ ಜೊತೆ, ಅರಣ್ಯ ಸಚಿವರ ಜೊತೆ ಆಗಲಿ, ಎಲ್ಲರ ಜೊತೆ ಮಾತಾಡಿ ಈ ಒಂದು ಹುಲಿ ಸೆರೆಗೆ ಏನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಾವೀಗ ಅದೇ ಜಾಗದಲ್ಲಿ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ಈಗ ಹುಲಿ ಎಲ್ಲಿ ಕಾಣಿಸ್ಕೊಂಡಿತ್ತು ಅದೇ ಜಾಗದಲ್ಲಿ ಈಗ ಕಂಪ್ಲೀಟು ಈಗ ನೋಡಿ ಇಲ್ಲೆಲ್ಲ ಪಗ್ಗು ಮಾರ್ಕ್ಗಳು ಕೂಡ ಇದಾವೆ. ಓಡಾಡಿರ್ತಕ್ಕಂಥದ್ದು ಹುಲಿಗಳು ಓಡಾಡಿರ್ತಕ್ಕಂಥ ಜಾಗ ಇದು. ಸೊ ಈ ಜಾಗದಿಂದನೇ ಹುಲಿ ಬೇರೆ ಕಡೆಗೆ ಹೋಗಿ ಇಲ್ಲೇ ಅಕ್ಕಪಕ್ಕ ಇರ್ತಕ್ಕಂಥದ್ದು ಅವ್ರಿಗೆ ಡ್ರೋನ್ ಕ್ಯಾಮ್ರಾದ ಮೂಲಕ ಪತ್ತೆ ಆಗಿರ್ತಕ್ಕಂಥದ್ದು. ಇಲ್ಲೇ ಅರಣ್ಯ ಅಧಿಕಾರಿಗಳಿಗೂ ಸಹ ಮುಖಂ ಮೂಡಿದ್ದು ಇಲ್ಲಿ ಅವು ಏನು ಸಂಪೂರ್ಣವಾಗಿ ಏನು ಹುಲಿಗಳ ಸೆರೆ ಏನು ಮಾಡಬೇಕು ತಂತ್ರಗಳನ್ನ ಅಥವಾ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಈಗ ಅಧಿಕಾರಿಗಳು ಕೂಡ ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇಲ್ಲೇ ಇದ್ದು ಡ್ರೋನ್ ಕೂಡ ಆಡ್ತಾ ಇದಾವೆ. ಇಲ್ಲೇನೆ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ನಡೀತಾ ಇದೆ. ಅದು ಏನ್ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ.